ಸುಮಾರು 3,991 ಪುಟಗಳ ಚಾರ್ಜ್ ಶೀಟ್ ಅದು ದೋಷಾರೋಪಣಾ ಪಟ್ಟಿ. ಸುಮಾರು 56 ಜನ ಪೊಲೀಸ್ ಸಿಬ್ಬಂದಿಗಳು ಸಾಕ್ಷಿಗಳಿದ್ದಾರೆ. ಸೆಷನ್ಸ್ ನ್ಯಾಯಾಲಯದಲ್ಲಿ ಪ್ರಕರಣದ ತೀರ್ಪು ಬರಕ್ಕೆ ಸ್ವಲ್ಪ ಸಮಯ ತಗೋಬಹುದು. ಅವರಿಗೆ ಒಂದ್ಸಲ 2 ಸಲ 3 ಸಾರಿ ಸಮನ್ಸನ್ನ ಕೋರ್ಟ್ ಕಳಿಸ್ಲೇಬೇಕು. ಈ ಪ್ರಕರಣದ ಬಗ್ಗೆ ನೀವೇನಾದ್ರೂ ಹೇಳೋದಿದೆಯಾ ಅಂತ ನ್ಯಾಯಾಧೀಶರು ಆರೋಪಿತರನ್ನ ಕೇಳ್ತಾರೆ. ದರ್ಶನ್ ಪವಿತ್ರ ಹಾಗೂ ಸಂಗಡಿಗರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ರದ್ದಾಗಿ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ಪ್ರಕರಣದ ವಿಚಾರಣೆ ಈಗಾಗಲೇ ಶುರುವಾಗಿದೆ. ಆದರೆ ಪ್ರಕರಣ ಮುಗಿಯೋದಕ್ಕೆ ಎಷ್ಟು ಸಮಯ ಹಿಡಿಯಬಹುದು? ಕೋರ್ಟ್ ಪ್ರೊಸೀಜರ್ ಹೇಗಿರುತ್ತೆ? ಮುಂದೆ ಏನಾಗಬಹುದು ಅನ್ನೋದು ಸಾಮಾನ್ಯ ಜನರ ಹಾಗೂ ದರ್ಶನ್ ಅಭಿಮಾನಿಗಳ ಪ್ರಶ್ನೆ. ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ ಕ್ರಿಮಿನಲ್ ಲಾ ಪ್ರಾಕ್ಟೀಸ್ ಮಾಡ್ತಾ ಇರುವ ಹಾಗೂ 2 ಬಾರಿ ರಾಜ್ಯ ಸರ್ಕಾರಿ ಅಭಿಯೋಜಕರಾಗಿದ್ದ ಹಿರಿಯ ವಕೀಲರಾದ ಶ್ರೀಯುತ ದೊರೆರಾಜು ಅವರು. ಬನ್ನಿ ಕೇಳೋಣ. ಇದು ಸುದೀರ್ಘವಾದ ದೋಷಾರೋಪಣಾ ಪಟ್ಟಿಯನ್ನ ಪೊಲೀಸರು ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಆರೋಪಿ ವಕೀಲರೇ ಸೂಕ್ತವಾಗಿ ಉತ್ತರಿಸ್ಬೋದು. ಆದರೂ ಸಹ ತಾವು ದರ್ಶನ್ ಅಭಿಮಾನಿಗಳಿಗೆ ಸರಳ ಭಾಷೆಯಲ್ಲಿ ಒಂದಷ್ಟು ಅಂಶಗಳನ್ನ ಹೇಳಿ ಅಂತ ಕೇಳ್ಕೊತಿರೋದ್ರಿಂದ ಕೆಲವು ಪ್ರಶ್ನೆಗಳಿಗೆ ಮಾತ್ರ ನಾನು ಉತ್ತರಿಸ್ಬೋದು. ಸುದೀರ್ಘವಾದ ದೋಷಾರೋಪಣಾ ಪಟ್ಟಿಯನ್ನ ಅಭಿಯೋಜನೆಯವರು ಸತ್ರ ನ್ಯಾಯಾಲಯದ ಮುಂದೆ ಸಲ್ಲಿಸಿದ್ದಾರೆ. ಸುಮಾರು 3,991 ಪುಟಗಳ ಚಾರ್ಜ್ ಶೀಟ್ ಅದು ದೋಷಾರೋಪಣಾ ಪಟ್ಟಿ. ಅದರಲ್ಲಿ 231 ಜನ ಸಾಕ್ಷಿಗಳಿದ್ದಾರೆ. 27 ಜನ ಸಾಕ್ಷಿಗಳ ಹೇಳಿಕೆಗಳನ್ನ ನ್ಯಾಯಾಧೀಶರ ಮುಂದೆ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ಕಲಂ 164 ಅಡಿಯಲ್ಲಿ ದಾಖಲಿಸಿದ್ದಾರೆ. ಸುಮಾರು 56 ಜನ ಪೊಲೀಸ್ ಸಿಬ್ಬಂದಿಗಳು ಸಾಕ್ಷಿಗಳಿದ್ದಾರೆ. 8 ಜನ ಇತರೆ ಸರ್ಕಾರಿ ಸಿಬ್ಬಂದಿ ಸಾಕ್ಷಿಗಳಿದ್ದಾರೆ ಇತ್ಯಾದಿ. ಇನ್ನು ವಿವರವಾಗಿ ತುಂಬಾ ಜನ ಸಾಕ್ಷಿಗಳಿದ್ದಾರೆ. ಸೆಷನ್ಸ್ ನ್ಯಾಯಾಲಯದಲ್ಲಿ ಸಾಮಾನ್ಯ ಕ್ರಿಮಿನಲ್ ಪ್ರಕರಣಗಳು ಸೆಷನ್ ಒಂದು ಪ್ರಾರಂಭ ಆದ ಕೂಡಲೇ ಬೇಗ ಮುಗಿಸ್ಬೇಕು ಅನ್ನತಕ್ಕಂಥದ್ದು ಮೊದಲಿಂದ ಬಂದಿರತಕ್ಕಂಥ ಪದ್ಧತಿ. ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ, ಕ್ರಿಮಿನಲ್ ಕೋರ್ಟ್ಸ್ ಎಲ್ಲ ಸೆಷನ್ಸ್ ಕೋರ್ಟ್ ನಡೀತೆ. ಸೆಷನ್ ಕೋರ್ಟ್ ಅಂದ್ರೆ ಒಂದು ಸೆಷನ್ ಅಲ್ಲಿ ಆ ಪ್ರಕರಣ ಮುಗಿಬೇಕು ಅಂತ. ಆದ್ರೆ ಕೆಲವಾರು ಬಾರಿ ಅದು ಆಗೋದಿಲ್ಲ, ಆ ರೀತಿ ಆಗೋದಿಲ್ಲ. ಈಗ ಸಾಕ್ಷಿಗಳ ಮುಖ್ಯ ವಿಚಾರಣೆ ಅಂದ್ರೆ ಎಕ್ಸಾಮಿನೇಷನ್ ಚೀಫ್ ಅನ್ನ ಪ್ರಾಸಿಕ್ಯೂಷನ್ ಮಾಡಬೇಕು. ಅವರು ಈ ಎಕ್ಸಾಮಿನೇಷನ್ ಮಾಡ್ಬೋದು. ಅದಾದ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ಪಾರ್ಟಿ ಸವಾಲ್ ಆಗ್ಬೇಕು. ಇದರಲ್ಲಿ 17 ಜನ ಆರೋಪಿತರಿದ್ದಾರೆ. ಒಬ್ಬೊಬ್ಬ ವಕೀಲರು ಅಥವಾ 4 ಜನ 5 ಜನರ ಪರವಾಗಿ ಒಬ್ಬ ವಕೀಲರು, ಹೀಗೆ ಅವರು ಯಾವ ರೀತಿ ಆರೋಪಿತ ವಕೀಲರು ಇದರಲ್ಲಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದನ್ನ ನಾವು ಹೇಳಕ್ಕಾಗೋದಿಲ್ಲ. ಅವ್ರಿಗೆಲ್ಲರೂ ಸಹ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು. ಮತ್ತೆ ಸಾಕ್ಷಿಗಳು ಯಾರಾದರೂ ಕೋರ್ಟ್ ಮುಂದೆ ಒಂದ್ಸಲ ಬರ್ಲಿಲ್ಲ ಅಂದ್ರೆ ಅವ್ರಿಗೆ 1 ಸಲ 2 ಸಲ 3 ಸಾರಿ ಸಮನ್ಸನ್ನ ಕೋರ್ಟ್ ಕಳಿಸ್ಲೇಬೇಕು. ಅದಾದ್ಮೇಲೆ ಅದನ್ನ ಮುಂದುವರಿಸೋದು ಬಿಡೋದು ನ್ಯಾಯಾಧೀಶರು ಸೂಕ್ತವಾಗಿ ತೀರ್ಮಾನ ಕೈಗೊಳ್ತಾರೆ. ಈ ಕಾರಣಕ್ಕಾಗಿ ಕನಿಷ್ಠ 1 ರಿಂದ 2 ವರ್ಷ ತಗೊಳ್ಳುತ್ತೆ ಅಂತ ನನಗನ್ಸುತ್ತೆ. 1 ವರ್ಷ ಆದ್ರದಲ್ಲೂ ಮುಗಿಬಹುದು. ಒಂದು ವೇಳೆ ಬೇರೆ ಬೇರೆ ಕಾರಣಗಳಿಗಾಗಿ ಅದು 2 ವರ್ಷ ಸಮಯನೂ ತಗೋಬಹುದು. ಆದ್ರಿಂದ ಸೆಷನ್ಸ್ ನ್ಯಾಯಾಲಯದಲ್ಲಿ ಪ್ರಕರಣದ ತೀರ್ಪು ಬರಕ್ಕೆ ಸ್ವಲ್ಪ ಸಮಯ ತಗೋಬಹುದು. ಸಾಕ್ಷಿಗಳ ವಿಚಾರಣೆ ಮುಗಿದ ಮೇಲೆ ಆರೋಪಿಗಳಿಗೆ ಹೇಳಿಕೆ ಕೊಡೋಕೆ ಅವಕಾಶ ಕೊಡ್ತಾರ? ದರ್ಶನ್ ಅವರು ಕೋರ್ಟ್ಗೆ ಬರಬೇಕಾ ಅಥವಾ ನಾವು ಇತ್ತೀಚೆಗೆ ನೋಡಿದ ಹಾಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಿಕೆ ಕೊಡಬಹುದಾ? ಇದು ವಿಡಿಯೋ ಕಾನ್ಫರೆನ್ಸ್ ಅಲ್ಲೂ ನಡೀಬಹುದು ಅಥವಾ ಖುದ್ದಾಗಿ ಆರೋಪಿಗಳು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿಯೂ ನಡೆಸಬಹುದು. ಅದು ಬೇರೆ ಬೇರೆ ಸಂದರ್ಭಗಳ ಮೇಲೆ ಅವಲಂಬಿತವಾಗಿರುತ್ತೆ. ಜೈಲ್ ಸಿಬ್ಬಂದಿ ಇವರನ್ನ ಸರಿಯಾದ ಸಮಯಕ್ಕೆ ಹಾಜರುಪಡಿಸಿದ್ರೆ ನ್ಯಾಯಾಲಯದ ಮುಂದೆ ನಡೆಯುತ್ತೆ. ಇಲ್ಲ ಅವರು ಬೇರೆ ಕಾರಣಗಳಿಗಾಗಿ ಇಲ್ಲ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇ ಇಡ್ತೀವಿ ಅಂತಾನು ಹೇಳಬಹುದು. ಅಥವಾ ನ್ಯಾಯಾಲಯ ಬೇಕಾದ್ರೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಬೇಡ ನೇರವಾಗಿ ಬರ್ಲಿ ಅಂತಾನು ಹೇಳ್ಬೋದು. ಇದು ಅವರವರ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವ ರೀತಿ ಬೇಕಾದ್ರೂ ಅನುಕೂಲ ತಕ್ಕ ಹಾಗೆ ಮಾಡ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಅಲ್ಲೂ ಮಾಡ್ಬೋದು, ಮತ್ತೆ ಖುದ್ದು ನ್ಯಾಯಾಲಯದ ಮುಂದೆ ಹಾಜರಾತಿಯಲ್ಲೂ ಪ್ರಕರಣ ನಡೀಬಹುದು. ಈಗ ಸಾಕ್ಷಿಗಳ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲ, ಎಕ್ಸಾಮಿನೇಷನ್ ಚೀಫ್, ಕ್ರಾಸ್ ಎಕ್ಸಾಮಿನೇಷನ್, ರೀ ಎಕ್ಸಾಮಿನೇಷನ್ ಎಲ್ಲ ಮುಗಿದ ಮೇಲೆ ಆರೋಪಿತರ ಹೇಳಿಕೆಗಳನ್ನ ದಾಖಲಿಸ್ಕೊತಾರೆ.
ಸಾಕ್ಷಿಗಳು ಏನು ಹೇಳಿದಾರೋ ಅದನ್ನ ಪ್ರತಿಯೊಬ್ಬ ಆರೋಪಿತನಿಗೆ ನ್ಯಾಯಾಧೀಶರು ಓದಿ ಹೇಳ್ತಾರೆ, ಇಂಥ ಸಾಕ್ಷಿ ಈ ರೀತಿ ಹೇಳಿದ್ದಾರೆ, ನೀವೇನ್ ಹೇಳ್ತೀರಾ ಅಂತ. ಅದಾದ ಮೇಲೆ ಎಲ್ಲ ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರಗಳು ಎಲ್ಲ ದಾಖಲಾದ ಮೇಲೆ ಈ ಪ್ರಕರಣದ ಬಗ್ಗೆ ನೀವೇನಾದ್ರೂ ಹೇಳೋದಿದೆಯಾ ಅಂತ ನ್ಯಾಯಾಧೀಶರು ಆರೋಪಿತನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೇನ್ ಬೇಕೋ ಅದನ್ನ ನ್ಯಾಯಾಲಯದ ಮುಂದೆ ಹೇಳ್ತಾರೆ. ಹೇಳಿದ ನಂತರ ಇದು ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ 313 ಕಲಮಲ್ಲಿ ಈ ಪ್ರಕ್ರಿಯೆ ನಡಿಬೇಕು. ಒಂದು ವೇಳೆ ಆರೋಪಿತರು ಇನ್ನು ವಿವರವಾದ ವಿಚಾರವನ್ನ ಹೇಳ್ಬೇಕಾದ್ರೆ ಬರೆದು ಲಿಖಿತವಾಗಿ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ 315ರಲ್ಲಿ ಸಲ್ಲಿಸಲೂಬಹುದು. ಮತ್ತೆ ಅವ್ರ ಪರವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಸಹ ಕೋರ್ಟ್ ಮುಂದೆ ಹಾಜರುಪಡಿಸಿ ಅವರ ಹೇಳಿಕೆಗಳನ್ನು ಸಹ ವಿಚಾರಣೆಗೆ ಒಳಪಡಿಸಬಹುದು. ಆದ್ರಿಂದ ಈ ಆರೋಪಿತರು ದರ್ಶನ್ ಆಗ್ಲಿ, ಪವಿತ್ರ ಆಗ್ಲಿ, ಇತರರಾಗ್ಲಿ ಯಾರು ಬೇಕಾದ್ರೂ ಸಹ ಅವ್ರಿಗೇನು ಸೂಕ್ತ ಅನ್ಸುತ್ತೋ ಅದನ್ನ ನ್ಯಾಯಾಧೀಶರ ಮುಂದೆ ನಿವೇದನೆ ಮಾಡ್ಕೋಬಹುದು. ತೀರ್ಪು ಬಂದ ಮೇಲೆ ಆರೋಪ ಸಾಬೀತಾದ್ರೆ ಮುಂದೇನು? ನೇರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದಾ? ಆರೋಪಿಗಳ ಮೇಲಿನ ಆರೋಪ ಸಾಬೀತಾದಲ್ಲಿ ಅವರಿಗೆ ಶಿಕ್ಷೆಯ ಪ್ರಮಾಣ ವಿಧಿಸೋದ್ರ ಬಗ್ಗೆ ವಾದವಿವಾದ ನಡೆಯುತ್ತೆ. ಶಿಕ್ಷೆಯು ಪ್ರಕಟವಾದ ಮೇಲೆ ಅಥವಾ ಖುಲಾಸೆ ಆದ ಮೇಲೆ ಅಭಿಯೋಜನೆಯವರು ಹೈಕೋರ್ಟ್ಗೆ ಹೋಗ್ಬೋದು ಅಥವಾ ಆರೋಪಿಗಳು ಹೈಕೋರ್ಟ್ಗೆ ಹೋಗ್ಬೋದು. ಅಲ್ಲಿಂದ ಮೇಲೆ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು. ಗೌರ್ಮೆಂಟ್ ಆದ್ರೂ ಹೋಗ್ಬೋದು, ಅಂದ್ರೆ ಪ್ರಾಸಿಕ್ಯೂಷನ್ ಆದ್ರೂ ಹೋಗ್ಬೋದು, ಅಥವಾ ಆರೋಪಿ ಪರವಾಗಿ ಆದ್ರೂ ಇರ್ತಕ್ಕಂಥವ್ರು ಹೋಗ್ಬೋದು. ಸೆಷನ್ಸ್ ನ್ಯಾಯಾಲಯದಿಂದ ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಬರಲ್ಲ. ಸೆಷನ್ಸ್ ನ್ಯಾಯಾಲಯದಿಂದ ಹೈಕೋರ್ಟ್ಗೆ ಹೋಗಿ, ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ಲೇಬೇಕು. ಅದು ಪದ್ಧತಿ. ನ್ಯಾಯಾಲಯದಲ್ಲಿ ಕನ್ಕರೆಂಟ್ ಜೂರಿಸ್ಡಿಕ್ಷನ್ ಅಂತ ಕರೀತಾರೆ. ಒಂದು ನ್ಯಾಯಾಲಯ ಆದ್ಮೇಲೆ ಮತ್ತೊಂದು ನ್ಯಾಯಾಲಯವನ್ನು ಸಂಪರ್ಕಿಸ್ಬೇಕು. ಏಕಾಏಕಿ ಕೆಳ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಇಲ್ಲ. ಈ ಸೆಷನ್ಸ್ ನ್ಯಾಯಾಲಯದ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರವರ ವಕೀಲರುಗಳು ಸೂಕ್ತವಾಗಿ, ಸಮಂಜಸವಾಗಿ ಉತ್ತರವನ್ನು ಕೊಡಬಲ್ಲರು. ನಾವು ಕೊಡಕ್ ಬರೋದಿಲ್ಲ. ಅದು ವೃತ್ತಿ ಧರ್ಮಕ್ಕೆ ವಿರುದ್ಧವಾದದ್ದು. ಆದರೂ ಸಹ ಸರಳವಾದ ಭಾಷೆಯಲ್ಲಿ ಅಭಿಮಾನಿಗಳಿಗೆ ಒಂದಷ್ಟು ಅರ್ಥ ಆಗೋ ರೀತಿಯಲ್ಲಿ ಒಂದು 4-5 ಪ್ರಶ್ನೆಗಳು ಉತ್ತರ ಕೊಡಿ ಅಂತ ತಾವು ಕೇಳಿದ್ರಿಂದ ಇದನ್ನ ನಾನು ವಿವರಿಸ್ತಾ ಇದ್ದೀನಿ. ಇದಿಷ್ಟು ಸಂಕ್ಷಿಪ್ತವಾದ ವಿಚಾರ. ಇನ್ನೇನು ಸೆಷನ್ ಸ್ಟೈಲ್ ಪ್ರಾರಂಭ ಆಗಿದೆ, ಆದಷ್ಟು ಬೇಗ ಅದು ಮುಗಿಯುತ್ತೆ. ನಂತರ ಅಪೀಲು ಇತ್ಯಾದಿ ಪ್ರಕರಣಗಳು ನಡೀಬಹುದು. ಈಗಾಗಲೇ FIR ಆದ್ಮೇಲೆ ಅರೆಸ್ಟ್ ಆಯ್ತು, ಬೇಲ್ ಆಯ್ತು, ಚಾರ್ಜ್ ಶೀಟ್ ಆಯ್ತು. ಹೆಚ್ಚು ಕಮ್ಮಿ ಪ್ರಮುಖವಾದ ಹಂತಗಳೆಲ್ಲ ದಾಟಿದೆ. ಮತ್ತೆ ಬೇಯ್ಲು ಆಗಿತ್ತು, ಅದು ಸುಪ್ರೀಂ ಕೋರ್ಟು ರಿಜೆಕ್ಟ್ ಮಾಡಿ ಪುನಃ ಅವರ ನ್ಯಾಯಾಂಗ ಬಂಧನಕ್ಕೆ ತಗೊಂಡಿದ್ದಾರೆ. ಇನ್ನು ಮೆಡಿಕಲ್ ಬೇಯ್ಲು ಒಂದ್ಸಲ ಕೊಟ್ಟಿದ್ರು, ಅದರ ಇದು ಮುಗಿದಿದೆ. ಮತ್ತೊಂದ್ಸಲ ಮೆಡಿಕಲ್ ಬೇಯ್ಲು ಕೇಳುವಂಥದ್ದು ಅಥವಾ ಇನ್ನೊಂದ್ಸಾರಿ ಬೇಲ್ ಅಪ್ಲಿಕೇಶನ್ನು ಹಾಕುವಂಥದ್ದೆಲ್ಲ ಆಯಾ ಪರಿಸ್ಥಿತಿಗೆ, ಸಂದರ್ಭಕ್ಕೆ, ವಕೀಲರ ಸಲಹೆ ಮೇರೆಗೆ, ಆರೋಪಿತರ ಅವಶ್ಯಕತೆ ಮೇರೆಗೆ ಅದು ಮುಂದುವರಿಬಹುದು ಅಥವಾ ಮುಂದುವರಿಯದೇನೂ ಇರಬಹುದು. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.